2 ನಿಮಿಷ ಇದನ್ನು ಕೇಳಿ. ನಿಮ್ಮ ರಾಶಿಯೇ ಹೇಳುತ್ತೆ ನಿಮ್ಮದು ಲವ್ ಅಥವಾ ಅರೇಂಜ್ ಮದುವೆಯೋ ಎಂದು. ಮೇಷ ರಾಶಿಯ ವ್ಯಕ್ತಿಗಳು ತಮ್ಮ ಭಾವೋದ್ರಿಕ ಸ್ವಭಾವಕ್ಕೆ ಹೆಸರುವಾಸಿಯಾಗಿದ್ದಾರೆ. ಇವರು ಉತ್ಸಾಹಿಗಳಾಗಿದ್ದಾರೆ. ಆದ್ದರಿಂದ ಇವರು ಪ್ರೇಮ ವಿವಾಹಗಳತ್ತ ಹೆಚ್ಚು ಒಲವು ತೋರುತ್ತಾರೆ. ಇವರು ತಮ್ಮ ಮನಸ್ಸನ್ನು ಅನುಸರಿಸಬಹುದು ಮತ್ತು ಹಠಾತ್ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಮೇಷರಾಶಿಯ ವ್ಯಕ್ತಿಗಳು ರೋಮಾಂಚಕಾರಿ ಮತ್ತು ಧೈರ್ಯಶಾಲಿ. ಸಾಹಸಗಳ ಮೂಲಕ ತಮ್ಮ ಸಂಗಾತಿಯನ್ನು ಕಂಡುಕೊಳ್ಳುತ್ತಾರೆ. ವೃಷಭ ರಾಶಿಯ ವ್ಯಕ್ತಿಗಳು ಹೆಚ್ಚಾಗಿ ಸ್ಥಿರತೆ ಮತ್ತು ಭದ್ರತೆಯನ್ನು ಗೌರವಿಸುತ್ತಾರೆ. ಇವರು ತಮ್ಮ ಪ್ರಾಯೋಗಿಕತೆ ಮತ್ತು ವಿಶ್ವಾಸಾರ್ಹತೆಗೆ ಹೆಸರುವಾಸಿಯಾಗಿದ್ದಾರೆ. ಆದ್ದರಿಂದ ಇವರು ಮನೆಯವರು ನಿಶ್ಚಯಿಸುವ ವಿವಾಹಗಳತ್ತ ಒಲವು ತೋರುತ್ತಾರೆ, ಏಕೆಂದರೆ ಇದು ಜೀವನ ಪರ್ಯಂತ ಪಾಲುದಾರಿಕೆಗೆ ಹೆಚ್ಚು ಸ್ಥಿರವಾದಿ ಅಡಿಪಾಯವನ್ನು ನೀಡುತ್ತದೆ ಎಂದು ಇವರು ನಂಬುತ್ತಾರೆ. ವೃಷಭ ರಾಶಿಯ ವ್ಯಕ್ತಿಗಳು ಹೊಂದಾಣಿಕೆಯ ಸಂಗಾತಿಯನ್ನು ಆಯ್ಕೆ ಮಾಡುವಲ್ಲಿ ತಮ್ಮ ಕುಟುಂಬದ ತೀರ್ಪನ್ನು ನಂಬುತ್ತಾರೆ. ಮಿಥುನ ರಾಶಿಯವರು ತಮ್ಮ ಕುತೂಹಲಕಾರಿ ಮತ್ತು ಹೊಂದಿಕೊಳ್ಳುವ ಸ್ವಭಾವವನ್ನು ಹೊಂದಿರುತ್ತಾರೆ. ಇವರು ವೈವಿಧ್ಯತೆ ಮತ್ತು ಭೌತಿಕ ಪ್ರಚೋದನೆಯನ್ನು ಪ್ರೀತಿಸುತ್ತಾರೆ. ಮಿಥುನ ರಾಶಿಯವರು ಹೆಚ್ಚಾಗಿ ಪ್ರೇಮ ವಿವಾಹಗಳಿಗೆ ಆಕರ್ಷಿತರಾಗುತ್ತಾರೆ, ಏಕೆಂದರೆ ಇವರು ತಮ್ಮ ಸಂಗಾತಿಯನ್ನು ವೈಯಕ್ತಿಕ ಮಟ್ಟದಲ್ಲಿ ತಿಳಿದುಕೊಳ್ಳುವ ಉತ್ಸಾಹವನ್ನು ಆನಂದಿಸುತ್ತಾರೆ. ಇವರು ಆಳವಾದ ಸಂಭಾಷಣೆಗಳಲ್ಲಿ ತೊಡಗಿಸಿಕೊಳ್ಳುವ ಮತ್ತು ಮಾನಸಿಕ ಪ್ರಚೋದನೆಯನ್ನು ನೀಡುವ ಸಂಗಾತಿಯನ್ನು ಹುಡುಕುತ್ತಾರೆ. ಕರ್ಕಾಟಕ ರಾಶಿಯ ವ್ಯಕ್ತಿಗಳು ಪೋಷಣೆ ಮತ್ತು ಕುಟುಂಬ ಆಧಾರಿತವಾಗಿರುತ್ತಾರೆ. ಇವರು ಭಾವನಾತ್ಮಕ ಸಂಪರ್ಕ ಮತ್ತು ದೀರ್ಘಕಾಲೀನ ಸಂಬಂಧಗಳಿಗೆ ಆದ್ಯತೆ ನೀಡುತ್ತಾರೆ. ಆದ್ದರಿಂದ ಕರ್ಕಾಟಕ ರಾಶಿಯವರು ಮನೆಯವರು ನಿಶ್ಚಯಿಸುವ ವಿವಾಹಗಳತ್ತ ಹೆಚ್ಚು ಒಲವು ತೋರುತ್ತಾರೆ, ಏಕೆಂದರೆ ಇದು ಬಲವಾದ ಕುಟುಂಬ ಸಂಬಂಧಗಳು ಮತ್ತು ಸಾಮರಸ್ಯದ ಸಂಬಂಧಗಳಿಗೆ ಕಾರಣವಾಗಬಹುದು ಎಂದು ಇವರು ನಂಬುತ್ತಾರೆ. ಸಿಂಹರಾಶಿಯವರು ತಮ್ಮ ಆತ್ಮವಿಶ್ವಾಸ ಮತ್ತು ವರ್ಚಸ್ಸಿಗೆ ಹೆಸರುವಾಸಿಯಾಗಿದ್ದಾರೆ. ಇವರ ಗಮನ ಮತ್ತು ಮೆಚ್ಚುಗೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡುತ್ತಾರೆ. ಪ್ರೇಮ ವಿವಾಹಗಳು ಸಿಂಹರಾಶಿಯವರನ್ನು ಆಕರ್ಷಿಸುತ್ತದೆ, ಏಕೆಂದರೆ ಇವರು ತಮ್ಮ ಅನನ್ಯತೆಯನ್ನು ಮೆಚ್ಚುವ ಮತ್ತು ಇವರ ಮೇಲೆ ವಾತ್ಸಲ್ಯವನ್ನು ಸುರಿಸಬಲ್ಲ ಸಂಗಾತಿಯನ್ನು ಆಯ್ಕೆ ಮಾಡಲು ಅನುವು ಮಾಡಿಕೊಡುತ್ತದೆ. ಕನ್ಯಾ ರಾಶಿಯವರು ಪ್ರಾಯೋಗಿಕ ಮತ್ತು ಸಣ್ಣ ವಿಷಯಗಳಿಗೆ ಆದ್ಯತೆ ನೀಡುವ ವ್ಯಕ್ತಿಗಳು. ಇವರು ತಮ್ಮ ಜೀವನದಲ್ಲಿ ಕ್ರಮಗಳನ್ನು ಗೌರವಿಸುತ್ತಾರೆ. ತಮ್ಮ ಮೌಲ್ಯಗಳು ಮತ್ತು ಗುರಿಗಳನ್ನು ಹಂಚಿಕೊಳ್ಳುವ ಸಂಗಾತಿಯನ್ನು ಆಯ್ಕೆ ಮಾಡುವಲ್ಲಿ ತಮ್ಮ ಕುಟುಂಬದ ತೀರ್ಪನ್ನು ನಂಬುವುದರಿಂದ ಕನ್ಯಾ ರಾಶಿಯವರು ಹೆಚ್ಚಾಗಿ ಮನೆಯವರು ನಿಶ್ಚಯಿಸುವ ವಿವಾಹಗಳಿಗೆ ಆದ್ಯತೆ ನೀಡುತ್ತಾರೆ. ತುಲಾ ರಾಶಿಯವರು ಸಾಮರಸ್ಯ ಮತ್ತು ಸೌಂದರ್ಯದ ಪ್ರೀತಿಗೆ ಹೆಸರುವಾಸಿಯಾಗಿದ್ದಾರೆ. ಇವರು ಸಂಬಂಧಗಳು ಸೇರಿದಂತೆ ಜೀವನದ ಎಲ್ಲಾ ಅಂಶಗಳಲ್ಲಿ ಸಮತೋಲನವನ್ನು ಬಯಸುತ್ತಾರೆ. ಪ್ರೇಮ ವಿವಾಹಗಳು ತುಲಾ ರಾಶಿಯವರಿಗೆ ಹೊಂದಿಕೆಯಾಗುತ್ತದೆ, ಏಕೆಂದರೆ ಇವರು ತಮ್ಮ ಸೌಂದರ್ಯದ ಪ್ರಜ್ಞೆಗೆ ಪೂರಕವಾದ ಮತ್ತು ನ್ಯಾಯದ ಮೌಲ್ಯವನ್ನು ಹಂಚಿಕೊಳ್ಳುವ ಸಂಗಾತಿಯನ್ನು ಆಯ್ಕೆ ಮಾಡಲು ಇದು ಅನುವು ಮಾಡಿಕೊಳ್ಳುತ್ತದೆ. ವೃಶ್ಚಿಕ ರಾಶಿಯವರು ಭಾವೋದ್ರಿಕ ವ್ಯಕ್ತಿಗಳಾಗಿರುತ್ತಾರೆ. ಅವರು ನಿಷ್ಠೆ ಮತ್ತು ಆಳವಾದ ಭಾವನಾತ್ಮಕ ಸಂಪರ್ಕಗಳನ್ನು ಗೌರವಿಸುತ್ತಾರೆ. ಮನೆಯವರು ನಿಶ್ಚಯಿಸುವ ವಿವಾಹಗಳು ವೃಶ್ಚಿಕ ರಾಶಿಯವರನ್ನು ಆಕರ್ಷಿಸುತ್ತದೆ, ಏಕೆಂದರೆ ವಿಶ್ವಾಸಾರ್ಹ ಕುಟುಂಬದಲ್ಲಿ ಪಾಲ್ಗೊಳ್ಳುವಿಕೆಯ ಹೆಚ್ಚು ಆಳವಾದ ಮತ್ತು ಶಾಶ್ವತವಾದ ಸಂಬಂಧಕ್ಕೆ ಕಾರಣವಾಗಬಹುದು ಎಂದು ಇವರು ನಂಬುತ್ತಾರೆ. ಧನು ರಾಶಿಯವರು ಸಾಹಸಿ ಮತ್ತು ಮುಕ್ತ ಉತ್ಸಾಹಿ ವ್ಯಕ್ತಿಗಳು. ಇವರು ಉತ್ಸಾಹ ಮತ್ತು ಹೊಸ ಅನುಭವಗಳನ್ನು ಬಯಸುತ್ತಾರೆ. ಪ್ರೇಮ ವಿವಾಹಗಳು ಧನು ರಾಶಿಯವರ ಮನಸ್ಸನ್ನು ಅನುಸರಿಸುವ ಮತ್ತು ಪ್ರೀತಿಯಲ್ಲಿ ಅಜ್ಞಾತ ಪ್ರದೇಶವನ್ನು ಅನ್ವೇಷಿಸುವ ತತ್ವದೊಂದಿಗೆ ಹೊಂದಿಕೆಯಾಗುತ್ತದೆ. ಆದ್ದರಿಂದ ಪ್ರೇಮ ವಿವಾಹ ಧನು ರಾಶಿಯವರ ಆಯ್ಕೆಯಾಗಿದೆ. ಮಕರ ರಾಶಿಯವರು ಮಹತ್ವಾಕಾಂಕ್ಷೆಯ ಮತ್ತು ಶಿಸ್ತಿನ ವ್ಯಕ್ತಿಗಳು. ಇವರು ದೀರ್ಘಕಾಲೀನ ಗುರಿಗಳು ಮತ್ತು ಸ್ಥಿರತೆಗೆ ಆದ್ಯತೆ ನೀಡುತ್ತಾರೆ. ಮಕರ ರಾಶಿಯವರು ಹೆಚ್ಚಾಗಿ ಮನೆಯವರು ನಿಶ್ಚಯಿಸುವ ವಿವಾಹಗಳತ್ತ ಒಲವು ತೋರುತ್ತಾರೆ,
ಏಕೆಂದರೆ ಇವರು ತಮ್ಮ ಆಕಾಂಕ್ಷೆಗಳನ್ನು ಬೆಂಬಲಿಸುವ ಸಂಗಾತಿಯನ್ನು ಆಯ್ಕೆ ಮಾಡುವಲ್ಲಿ ತಮ್ಮ ಕುಟುಂಬದ ಬುದ್ಧಿವಂತಿಕೆಯನ್ನು ನಂಬುತ್ತಾರೆ. ಕುಂಭರಾಶಿಯವರು ತಮ್ಮ ಅಸಾಂಪ್ರದಾಯಿಕ ಚಿಂತನೆ ಮತ್ತು ಮಾನವೀಯ ಆದರ್ಶಗಳಿಗೆ ಹೆಸರುವಾಸಿಯಾಗಿದ್ದಾರೆ. ಇವರು ಉತ್ತಮ ಜೀವನಕ್ಕಾಗಿ ತಮ್ಮ ದೃಷ್ಟಿಕೋನವನ್ನು ಹಂಚಿಕೊಳ್ಳುವ ಸಂಗಾತಿಯನ್ನು ಹುಡುಕುತ್ತಾರೆ. ಪ್ರೇಮ ವಿವಾಹಗಳು ಕುಂಭರಾಶಿಯವರಿಗೆ ಹೊಂದುತ್ತದೆ, ಏಕೆಂದರೆ ಇದು ಇವರ ಪ್ರಗತಿಪರ ಮೌಲ್ಯಗಳಿಗೆ ಹೊಂದಿಕೆಯಾಗುವ ಸಂಗಾತಿಯನ್ನು ಆಯ್ಕೆ ಮಾಡಲು ಅನುವು ಮಾಡಿಕೊಡುತ್ತದೆ. ಮೀನರಾಶಿಯವರು ಸಹಾನುಭೂತಿ ಮತ್ತು ಸೂಕ್ಷ್ಮ ಜೀವಿಗಳು. ಇವರು ಭಾವನಾತ್ಮಕ ಸಂಪರ್ಕ ಮತ್ತು ಆಧ್ಯಾತ್ಮಿಕ ಸಾಮರಸ್ಯವನ್ನು ಗೌರವಿಸುತ್ತಾರೆ. ಮೀನರಾಶಿಯ ವ್ಯಕ್ತಿಗಳು ಹೆಚ್ಚಾಗಿ ಮನೆಯವರು ನಿಶ್ಚಯಿಸುವ ವಿವಾಹಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ. ತಮ್ಮ ಕುಟುಂಬದ ಮಾರ್ಗದರ್ಶನವು ಇವರನ್ನು ಭಾವಪೂರ್ವ ಮತ್ತು ಆಧ್ಯಾತ್ಮಿಕವಾಗಿ ಸಮೃದ್ಧಗೊಳಿಸುವ ಸಂಗಾತಿಯನ್ನು ನೀಡುವುದು ಎಂದು ಇವರು ನಂಬುತ್ತಾರೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀವು ಯಾವ ರಾಶಿಯವರು ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು.